Yes. ಸೆಕ್ಷನ್ ಬಿ 2020-25 ಕ್ವೆಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಾನು ಸೆಕ್ಷನ್ ಸಿದು ಸೇಮ್ ಇದೇ ತರದ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಸೊ ಇವಾಗ ನೋಡಿ ಸೆಕ್ಷನ್ ಬಿ 2020-25 ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಮಿನಿಟ್ ಅಲ್ಲಿ ನಿಮಗೆ ಅರ್ಜುನ್ ರನ್ಸ್ ಆನ್ ಆನ್ಲೈನ್ ಸ್ಟೋರ್ ಇನ್ ವಿಚ್ ದ ಗೂಡ್ಸ್ ಆರ್ ಕ್ಯಾಶುಯಲಿ ಸೋಲ್ಡ್ ಆನ್ ಸೇಲ್ ಆನ್ ಅಪ್ರೂವಲ್ ಬೇಸಿಸ್. ದ ಫಾಲೋಯಿಂಗ್ ಇಸ್ ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಟು ಯು ಡ್ಯೂರಿಂಗ್ 2023-24 ಕೊಟ್ಟಿದ್ದಾರೆ. ಸೊ ಬರೀ ಟ್ರಾನ್ಸಾಕ್ಷನ್ಸ್ ಕೊಟ್ಟು all the above goods are sold originally in the course of online business. Considering that the closes is books on 31st March 2024, you are required to pass the entries in the books of Arjun to record the above transaction. ಇಲ್ಲೊಂಚೂರು ನೋಡ್ಕೋಬೇಕು. ಸೊ ಫಸ್ಟ್ ಟ್ರಾನ್ಸಾಕ್ಷನ್ 10th ಫೆಬ್ರವರಿಲಿ. ಸೊ 2,40,000 ಕಾಸ್ಟ್ 25% ಅಂತ ಕೊಟ್ರೆ, ಸೊ ಇದನ್ನ 2,40,000 ಮೇಲೆ 25% ಮಾಡ್ತೀರಾ, ಬಂದಿರೋ ಅಂತ ಆನ್ಸರ್ನ ನೀವು ಆಡ್ ಮಾಡಬೇಕಾಗುತ್ತೆ. ಇದು ಒಂದೇ ಚೇಂಜಸ್ ನೀವು ನೋಡ್ಕೋಬೇಕಾಗಿರೋದು. ಅಕಸ್ಮಾತ್ ಇಲ್ಲಿ 25% ಕಾಸ್ಟ್ ಅಂತ ಕೊಡದಿದೆ ಇದ್ರೆ ಡೈರೆಕ್ಟ್ ಆಗಿ 2,40,000 ಅಂತ ಫಸ್ಟ್ ಎಂಟ್ರಿಲಿ ತಗೋತೀರಾ. ಸೆಕೆಂಡ್ ಒನ್ ಗೂಡ್ಸ್ ರಿಟರ್ನ್ ಆಗಿರೋದು ಕಸ್ಟಮರ್ ಇಂದ 1,60,000. ಅದಾದ್ಮೇಲೆ ನೆಕ್ಸ್ಟ್ ಒನ್ ಗೂಡ್ಸ್ ಫಾರ್ ವಿಚ್ ವಾಸ್ ಅಪ್ರೂವಲ್ ವಾಸ್ ಗಿವನ್ ಬೈ ಕಸ್ಟಮರ್, ಅಪ್ರೂವಲ್ ಕೊಟ್ಟಿರೋದು ಇದ್ರ ಮೇಲೆ. ಆಮೇಲೆ ಗೂಡ್ಸ್ ವಿತ್ ಕಸ್ಟಮರ್ಸ್ ಅವೈಟಿಂಗ್ ಅಂದ್ರೆ ಕಸ್ಟಮರ್ಸ್ ಇಂದ ಅಂದ್ರೆ ಪೆಂಡಿಂಗ್ ಇರುವಂತದ್ದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಟ್ರಾನ್ಸಾಕ್ಷನ್ಗೆ ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡೋಣ. ಮೊದಲನೇದು ಸೀರಿಯಲ್ ನಂಬರ್, ಇದು ಜರ್ನಲ್ ಎಂಟ್ರೀಸ್ ಅಂತ ಬರ್ಕೊಂಡು ಸೀರಿಯಲ್ ನಂಬರ್ ಇಲ್ಲ ಡೇಟ್ ಅಂತ ನಾವು ಬರ್ಕೊಬಹುದು. ಪರ್ಟಿಕ್ಯುಲರ್ಸ್ LF ಡೆಬಿಟ್ ಮತ್ತೆ ಕ್ರೆಡಿಟ್ ಅಂತ ಬರ್ಕೋಬೇಕಾಗುತ್ತೆ. ಸೊ ಮೊದಲನೇದೇನು ಸೇಲ್ ಆಫ್ ಗೂಡ್ಸ್ ಆನ್ ಅಪ್ರೂವಲ್ ಆರ್ ರಿಟರ್ನ್ ಬೇಸಿಸ್ ಅಂತ ಕೊಟ್ಟಿದ್ದಾರೆ. ಯಾರಿಗೆ ಸೇಲ್ ಮಾಡ್ತೀವಿ? ಕಸ್ಟಮರ್ಗೆ. ಸೊ ಎಂಟ್ರಿ ವಿಲ್ ಬಿ ಡೆಟಾಸ್ ಅಕೌಂಟ್ ಆರ್ ಕಸ್ಟಮರ್ ಅಕೌಂಟ್ ಡೆಟಾ ಟು ಸೇಲ್ಸ್ ಅಕೌಂಟ್. ಇಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ 2,40,000 ಇಂಟು 25 ಡಿವೈಡೆಡ್ ಬೈ 100 ಮಾಡ್ತೀರಾ ಅಂತಂದ್ರೆ ನಿಮ್ಗೆ 60,000 ಬರುತ್ತೆ. ಸೊ ಈ 60,000, ಸೊ ಇವಾಗ ನೀವು 2,40,000 ಪ್ಲಸ್ 60,000 ನ ಆಡ್ ಮಾಡ್ಕೋಬೇಕು. ಸೊ ನಿಮ್ಗೆ 3,00,000 ಬರುತ್ತೆ. ಸೊ ಈ 3,00,000 ನ ನೀವು ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್ ತಗೋಬೇಕು. ಅಕಸ್ಮಾತ್ 25% ಕಾಸ್ಟ್ ಅಂತ ಕೊಡದಲೇ ಇದ್ದಿದ್ರೆ ನೀವು ಡೈರೆಕ್ಟ್ ಆಗಿ 2,40,000 ತಗೋತೀರಾ. ಸೊ ಇವಾಗ ಬೀಯಿಂಗ್ ಗುಡ್ ಸೆಂಟ್ ಫಾರ್ ಅಪ್ರೂವಲ್ ಆರ್ ರಿಟರ್ನ್ ಬೇಸಿಸ್ ಅಂತ ನರೇಷನ್ ಬರಿಬೇಕು. ಎವ್ರಿ ಜರ್ನಲ್ ಎಂಟ್ರಿ ಶುಡ್ ಬಿ ನರೇಟೆಡ್. ಸೊ ಸೆಕೆಂಡ್ ಒನ್ ಏನು, ಗೂಡ್ಸ್ ರಿಟರ್ನ್ ಆಗ್ತಾ ಇರೋದು. ಸೊ ಯಾರಿಗೆ ಮಾರಿರೋಂಥ ಗೂಡ್ಸ್ ರಿಟರ್ನ್ ಆಗ್ತಿದೆ. ಸೊ ಎಂಟ್ರಿ ವಿಲ್ ಬಿ ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಟಾ ಟು ಕಸ್ಟಮರ್ಸ್ ಆರ್ ಡೆಟಾಸ್ ಅಕೌಂಟ್. ಎಷ್ಟು ಅಮೌಂಟ್ ಅಷ್ಟು ಗೂಡ್ಸ್ ವಾಪಸ್ ಬರ್ತಾ ಇದೆ ಕಸ್ಟಮರ್ ಇಂದ? 1,60,000 ಡೆಬಿಟ್, 1,60,000 ಡೆಬಿಟ್, 1,60,000 ಕ್ರೆಡಿಟ್ ಅಷ್ಟೇ. ಸೊ ರಿಟರ್ನ್ ಆಗ್ತಾ ಇರೋಂಥದ್ದಕ್ಕೆ ನರೇಷನ್ ಬೀಯಿಂಗ್ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್. ಸೊ ಥರ್ಡ್ ಒನ್ ಏನು, ಗೂಡ್ಸ್ ಫಾರ್ ವಿಚ್ ಅಪ್ರೂವಲ್ ವಾಸ್ ಗಿವನ್ ಬೈ ಕಸ್ಟಮರ್ಸ್. ಅಪ್ರೂವಲ್ ಕೊಟ್ಟಿರೋದಕ್ಕೆ ನಾವೇನಂತ ಹೇಳಿದೆ? ನೋ ಎಂಟ್ರಿ ರಿಕ್ವೈರ್ಡ್. ಸೊ ಎಂಟ್ರಿ ಬೇಡ. ಸೊ ಇದನ್ನ ಸ್ಕಿಪ್ ಮಾಡಿದ್ರು ಪ್ರಾಬ್ಲಮ್ ಇಲ್ಲ. ಸೊ ನಿಮಗೆ ಗೊತ್ತಿದ್ರೆ ಸಾಕು. ಲಾಸ್ಟ್ ಒನ್, ಸೊ ಲಾಸ್ಟ್ ಫೋರ್ತ್ ಒನ್ ಅಂದ್ರೆ ಲೈಕ್ ಗೂಡ್ಸ್ ವಿತ್ ಕಸ್ಟಮರ್ಸ್ ಅವೈಟಿಂಗ್ 60,000 ಇನ್ನ ಪೆಂಡಿಂಗ್ ಅಲ್ಲಿ ಇದೆ, ಇನ್ನು ಅವ್ರ ಕಡೆಯಿಂದ ಅಪ್ರೂವಲ್ ಸಿಕ್ಕಿಲ್ಲ. ಸೊ ಫೋರ್ತ್ ಒನ್ ಆದ್ಮೇಲೆ ಲಾಸ್ಟ್ ಒನ್ ಫಿಫ್ತ್ ಒನ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಎಂಟ್ರಿ ಏನು, ಸೇಲ್ಸ್ ಅಕೌಂಟ್ ಡೆಟಾ ಟು ಡೆಟಾಸ್ ಅಕೌಂಟ್. ಅಮೌಂಟ್ ಎಷ್ಟು? 60,000 ಡೆಬಿಟ್, 60,000 ಕ್ರೆಡಿಟ್. ಸರಿನಾ? ಸೊ ಬೀಯಿಂಗ್ ಗೂಡ್ ಸೆಂಟ್ ಆನ್ ಅಪ್ರೂವಲ್ ಆರ್ ರಿಟರ್ನ್ ಬೇಸಿಸ್ ಈಸ್ ನಾಟ್ ಎಟ್ ಅಪ್ರೂವ್ಡ್ ಅಂದ್ರೆ ಕಸ್ಟಮರ್ ಇಂದ 60,000 ಅಷ್ಟು ಗೂಡ್ಸ್ ಅಪ್ರೂವಲ್ ಆಗಿಲ್ಲ. ಅಪ್ರೂವ್ ಆಗಿಲ್ಲ ಅಂತಂದ್ರೆ ಇದನ್ನ ನೀವೇನ್ ಮಾಡ್ಬೇಕಾಗುತ್ತೆ? ಲಾಸ್ಟ್ ಇಯರ್ ಎಂಡ್ ಕ್ಲೋಸ್ ಮಾಡಬೇಕು. ಸೊ ಅವಾಗ ನೀವೇನ್ ಮಾಡ್ತೀರಾ? ಅದನ್ನ ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಸ್ಟಾಕ್ ಆನ್ ಸೇಲ್ ಆರ್ ರಿಟರ್ನ್ ಅಕೌಂಟ್ ಡೆಟಾ ಟು ಟ್ರೇಡಿಂಗ್ ಅಕೌಂಟ್. ಯಾವ್ದ್ರ ಮೇಲೆ ಮಾಡ್ತೀರಾ ಅಂದ್ರೆ ಈ 60,000 ಮೇಲೆ. ಸೊ 60,000 ಇಂಟು 100 ಡಿವೈಡೆಡ್ ಬೈ 125. ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, 100 ಡಿವೈಡೆಡ್ ಬೈ 125 ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ, ಇಲ್ದರೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಬೆಟರ್ ಟು ರೈಟ್ 100 ಡಿವೈಡೆಡ್ ಬೈ 125. ಅಕಸ್ಮಾತ್ ಪರ್ಸೆಂಟೇಜ್ ಕೊಟ್ಟು 20% ಕೊಟ್ಟಿದ್ರೆ 100 ಡಿವೈಡೆಡ್ ಬೈ 120 ಮಾಡ್ಕೋತೀರಾ. ಸೊ ಬೀಯಿಂಗ್ ಗೂಡ್ ಸೆಂಟ್ ಆನ್ ಅಪ್ರೂವಲ್ ಆರ್ ರಿಟರ್ನ್ ಬೇಸಿಸ್ ರೆಕಾರ್ಡೆಡ್ ಆಸ್ ಕ್ಲೋಸಿಂಗ್ ಸ್ಟಾಕ್ ಅಟ್ ಕಾಸ್ಟ್ ಪ್ರೈಸ್. ಇಷ್ಟು ಎಂಟ್ರೀಸ್ನ ನೀವು ಆಕ್ಚುಲ್ ಆಗಿ 4 ಎಂಟ್ರೀಸ್, ಬಟ್ ಇಲ್ಲಿ ನಾವು 5 ತೋರಿಸಿದೀವಿ. ಯಾಕಂದ್ರೆ ಒಂದು ಎಂಟ್ರಿ ಮಾಡೋದಿಲ್ಲ, ನೋ ಎಂಟ್ರಿ ರಿಕ್ವೈರ್ಡ್. ಇದನ್ನ ಬರೋದ್ರೂ ತೊಂದರೆ ಇಲ್ಲ, ಬರೀಲಿಲ್ಲ ಅಂದ್ರೂ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಒಂದು ಗೂಡ್ಸ್
ಕಳಿಸ್ತಾ ಇರೋದು ಅದರಲ್ಲಿ ಕಳಿಸ್ತಾ ಇರೋದು ಅದ್ರಲ್ಲಿ ವಾಪಸ್ ಬಂದಿರೋದು, ಇನ್ನೊಂದು ಅಪ್ರೂವ್ ಆಗಿರೋದಕ್ಕೆ ಎಂಟ್ರಿ ಬೇಡ. ಸೊ ಇದಾದ್ಮೇಲೆ ಬ್ಯಾಲೆನ್ಸ್ ಉಳ್ದಿರೋದು, ಈ ಬ್ಯಾಲೆನ್ಸ್ ಉಳ್ದಿರೋ ಅಂಥದ್ದನ್ನ ನಾವು ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು. ಫಸ್ಟ್ ಪಾಯಿಂಟ್ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ, ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲಿ ನಮಗೆ 25% ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ದಾಗ ಈ ರೀತಿ ಮಾಡಬೇಕು. ಅಕಸ್ಮಾತ್ ಇದೇನು ಕೊಡದಲೇ ಇದ್ದಿದ್ರೆ 2,40,000 ನಾವು ತಗೋತಾ ಇದ್ವಿ. ಇದ್ರ ಬಗ್ಗೆ ಒಂಚೂರು ಕೇರ್ಫುಲ್ ಆಗಿ ನೀವು ನೋಡ್ಕೋಬೇಕಾಗತ್ತೆ, ಸರಿನಾ? ಸೊ ಅಕಸ್ಮಾತ್ ಏನು ಕೊಡದಲೇ ಇದ್ರೆ ಡೈರೆಕ್ಟ್ ಆಗಿ 2,40,000 ತಗೋತೀರ. ಇಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. ಸೊ ಇದು ನಿಮ್ಗೆ ಲಾಸ್ಟ್ ಮಿನಿಟ್ ಸ್ಟಡೀಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.